New Hope TV, your encounter with God. ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯೂ ತಂದೆಯಾದ ದೇವರಿಂದ ಶಾಂತಿಯು ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಕಳೆದ 2 ವಾರಗಳಿಂದ ಸಂತ ಯೋಹಾನನು ಬರೆದ 3 ಪತ್ರಿಕೆಗಳಿಗೆ ಮತ್ತು ಅದರ ಮುನ್ನುಡಿ ಹಿನ್ನೆಲೆ ಏನೆಂಬುದಾಗಿ ಆಲೋಚನೆ ಮಾಡ್ತಾ ಇದ್ದೇವೆ. In the last 2 weeks we have been talking about some introductory matters related to the 3 epistles of Saint John. ಮೊದಲನೇದಾಗಿ ಈ ಯೋಹಾನನು ಮೀನುಗಾರರ ವೃತ್ತಿಗೆ ಸೇರಿದ ವ್ಯಕ್ತಿ. First of all, we said John belonged to the family of fishermen. ಎರಡನೇದಾಗಿ ಈ ಸಾಧಾರಣ ವೃತ್ತಿ ಮಾಡುವ ವ್ಯಕ್ತಿಗೆ ದೇವರ ಕರೆ ಬಂದಿತ್ತು ಎಂಬುದಾಗಿ. Secondly, we said this very ordinary profession that was followed by John receives the call of God. ಕರೆ ಬಂದ ಕೂಡಲೇ ಆತನು ವಿಧೇಯನಾದ. The moment he received the call from Jesus Christ, John was obedient and he followed Jesus. ದೇವರು ಆದುಕೊಂಡು ಕರೆದವರಲ್ಲಿ ಯೋಹಾನನೊಬ್ಬ ಬಹಳ ಪ್ರಾಮುಖ್ಯನಾದ ಶಿಷ್ಯನೆಂಬುದಾಗಿ ಸಹ ನಾವು ಆಲೋಚನೆ ಮಾಡಿದ್ವಿ. ಹೇಗೆ ಆತನು ಪ್ರಾಮುಖ್ಯನಾದ ಎಂಬುದಾಗಿ 7 ವಿಷಯಗಳಿಂದ ನಾವು ಆಲೋಚನೆ ಮಾಡಿ ಬಹಳ ಪ್ರಾಮುಖ್ಯವಾದ ವ್ಯಕ್ತಿ ಎಂಬುದಾಗಿ. From the 7 events that we observed last week, we concluded that John was not an ordinary man, very prominent. He was a well-loved disciple of the Lord Jesus Christ. ಆದಾಗ್ಯೂ ಕರೆ ಇತ್ತು, ಪ್ರಾಮುಖ್ಯತೆ ಇತ್ತು, ಗಣ್ಯ ಉತ್ತಮ ವ್ಯಕ್ತಿ ಶಿಷ್ಯನಾಗಿದ್ದರೂ ಸಹ ಪ್ರಾಪಂಚಿಕನಾಗಿಯೇ ಇದ್ದ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ವಿ. ಶರೀರ ಭಾವದ ಆಶಾಪಾಶಗಳು ಅವನನ್ನು ಕಾಡುತ್ತಾ ಇದ್ದವು. ಅವುಗಳಿಂದ ಬಿಡುಗಡೆ ಹೊಂದದೇ ಇದ್ದ ಶಿಷ್ಯ ಎಂಬುದಾಗಿ ನಾವು ಹೇಳಿಕೊಂಡೆವು. Though a prominent person, a well-beloved disciple called by God through Jesus Christ our Lord, we observed John remained worldly. He was a carnal person, dominated by the fleshly desires. ಆತನ ಪ್ರಾಪಂಚಿಕತ್ವಕ್ಕೆ 3-4 ಕಾರಣಗಳಿವೆ. ಮೊದಲನೇದಾಗಿ ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನವನ್ನು ಓದೋಣ. ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನ. ಇದರಲ್ಲಿ ಮೊದಲನೇದಾಗಿ ಆತನು ಯಾವ ರೀತಿ ಪ್ರಾಪಂಚಿಕನಾಗಿದ್ದ ಎಂಬುದಾಗಿ ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನ. ಜೆಬೆದಾಯನ ಮಗನಾದ ಯಾಕೋಬನಿಗೂ ಯಾಕೋಬನ ತಮ್ಮನಾದ ಯೋಹಾನನಿಗೂ ಬೊವರ್ನೆಗೆಸ್ ಅಂದರೆ ಗುಡುಗಿನ ಮರಿಗಳು ಎಂದು ಹೆಸರಿಟ್ಟನು. ಯಾರು? ಯೇಸು ಕ್ರಿಸ್ತನೇ. ಗುಡುಗಿನ ಮರಿಗಳೆಂಬುದಾಗಿ ಯೇಸು ಕ್ರಿಸ್ತನಂದ ಮೇಲೆ ಅದಕ್ಕೆ ಅರ್ಥ ಏನೆಂಬುದಾಗಿ ಹೇಳಲಿಲ್ಲ. ಅದನ್ನು ನಾವೇ ಅರ್ಥವಿಸಿಕೊಳ್ಳಬೇಕು. ಗುಡುಗಿನ ಹಾಗೆ ಶಬ್ದ ಮಾಡುವವರು ಎಂಬುದಾಗಿ ಮೊದಲನೇದಾಗಿ. ಅಕಾರ್ಡಿಂಗ್ ಟು Mark 3:17, Jesus says, James and son of Zebedee and John, the brother of James, to whom Jesus gave the name Boanerges, that is, sons of thunder.
Jesus didn't give an explanation about that, but we can very well understand that they were very loud and haughty people perhaps. ಎರಡನೇದಾಗಿ ಮಾರ್ಕ ಬರೆದ ಸುವಾರ್ತೆ 9:38 ಓದ್ತೇನೆ. ಯೋಹಾನನು ಆತನಿಗೆ, ಯೇಸು ಕ್ರಿಸ್ತನಿಗೆ, ಬೋಧಕನೇ, ಯಾವನೋ ಒಬ್ಬನು ನಿನ್ನ ಹೆಸರನ್ನು ಹೇಳಿ ದೆವ್ವ ಬಿಡಿಸುವುದನ್ನು ನಾವು ಕಂಡು ಅವನು ನಮಗೆ ಸೇರಿದವನಲ್ಲದ್ದರಿಂದ ಅವನಿಗೆ ಅಡ್ಡಿ ಮಾಡಿದೆವು ಎಂಬುದಾಗಿ ಹೇಳ್ತಾನೆ. ಅಂದರೆ ಏನರ್ಥ? ಬೇರೊಬ್ಬ ಸೇವಕನ ಬಗ್ಗೆ ಯೇಸು ಕ್ರಿಸ್ತನ ಬಳಿಗೆ ಬಂದು ಯೋಹಾನನು ಚಾಡಿ ಹೇಳ್ತಾ ಇದ್ದಾನೆ. ನಾವು ಹೇಳಿದ ಮಾತು ಕೇಳಲಿಲ್ಲ ಅವನು, ಯಾರೋ ಬೇರೊಬ್ಬ. ನೋಡಿ, ಯಾವನೋ ಒಬ್ಬನು ಯೇಸು ಕ್ರಿಸ್ತನಿಗೆ ಚಾಡಿ ಹೇಳುವಂಥದ್ದು. The second reason we find in Mark 9:38. John said to Jesus, "Teacher, we saw someone casting out demons in your name, and we tried to stop him because he was not following us." What is this? He is reporting to Jesus. He was jealous of the ministry of another person and he is carrying tales about the other person. Jealousy about another minister. ಮೂರನೇದಾಗಿ ಮಾರ್ಕ 10:37 35 ಓದ್ತೇನೆ. ಆಗ ಜೆಬೆದಾಯನ ಮಕ್ಕಳಾದ ಯಾಕೋಬ, ಯೋಹಾನರು ಆತನ ಬಳಿಗೆ ಬಂದು ಆತನಿಗೆ, ಗುರುವೇ, ನಾವು ಒಂದನ್ನು ಕೇಳಿಕೊಳ್ಳುತ್ತೇವೆ, ಅದನ್ನು ನಮಗೋಸ್ಕರ ನಡೆಸಿಕೊಡಬೇಕೆಂದು ಹೇಳಿದರು. ಆತನು ಅವರನ್ನು, ನಿಮಗೇನು ನಡೆಸಿಕೊಡಬೇಕು ಎಂದು ಕೇಳಲು ಅವರು, ನಿನಗೆ ಗುರುವೇ, ನಿನಗೆ ಮಹಾಪದವಿ ಬಂದಾಗ ನಮ್ಮಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲಿಯೂ ಮತ್ತೊಬ್ಬನು ಎಡಗಡೆಯಲ್ಲಿಯೂ ಕೂತುಕೊಳ್ಳುವಂತೆ ನಮಗೆ ಅನುಗ್ರಹ ಮಾಡಬೇಕು ಅಂದರು. ಯಾರಿವರು? ಮೀನು ಹಿಡಿಯುವ ಬೆಸ್ತರು. ಈಗೇನು ಬೇಕು? ಘನವಾದ ಒಂದು ಸ್ಥಾನ ಬೇಕು. ಯೇಸು ಕ್ರಿಸ್ತನ ಬಲಗಡೆ ಒಬ್ಬ ಬೇಕಂತೆ, ಎಡಗಡೆ ಒಬ್ಬರಿಗೆ ಸ್ಥಾನಮಾನ ಬೇಕಂತೆ. ಪ್ರಾಪಂಚಿಕತೆ ಅಲ್ಲವೇ ಇದು? ಇನ್ ಮಾರ್ಕ್ 10:35-37 we read, "And James and John, the sons of Zebedee, came up to Jesus and said to him, Teacher, we want you to do us whatever we ask of you. And Jesus said to them, What do you want me to do for you? 37. And they said to him, Grant us to sit one on your right hand and one on your left. Is this not worldliness? Seeking for a high position? ಇನ್ನೊಂದು 4ನೇ ವಿಷಯ, ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 53 ಓದುತ್ತೇನೆ. ಆದರೆ ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಹೋಗುವವನಾದ್ದರಿಂದ ಆ ಸಮಾರ್ಯದವರು ಆತನನ್ನು ಸೇರಿಸಿಕೊಳ್ಳಲಿಲ್ಲ. ಆತನ ಶಿಷ್ಯರಾದ ಯಾಕೋಬ, ಯೋಹಾನರು ಇದನ್ನು ಕೊಂಡು, ಸ್ವಾಮಿ, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ನಾವು ನಿನಗೆ ಹೇಳುವುದಕ್ಕೆ ಮನಸ್ಸುಂಟೋ ಎಂದು ಕೇಳಲು ಯೇಸು ತಿರುಗಿಕೊಂಡು ಅವರನ್ನು ಗದರಿಸಿದನು. ಏನಿದು?
ಅಂದರೆ ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಹೋಗುವಾಗ ಸಮಾರ್ಯವನ್ನು ಹಾದು ಹೋಗಬೇಕಾಗಿತ್ತು. ಅಲ್ಲಿ ಹೋಗುವಾಗ ಯಾರೋ ಅಡಚಣೆ ಮಾಡಿದರು. ಯಹೂದ್ಯರಿಗೂ ಸಮಾರ್ಯರಿಗೂ ಸಂಪರ್ಕವಿರಲಿಲ್ಲ. ಆಗ ಇವರಿಬ್ಬರಿಗೆ ಕೋಪ ಬಂತು. ಏನು ಹೇಳ್ತಾರೆ ಯೋಹಾನ ಯಾಕೋಬರು, ಸ್ವಾಮಿ ಇವರನ್ನು ನಾಶ ಮಾಡು. ಹೇಗೆ? ಆಕಾಶದಿಂದ ಬೆಂಕಿ ಬಂದು ಇವರನ್ನು ಸುಟ್ಟು ಬಿಡಲಿ. ಅದಕ್ಕೆ ಹಿಂದೆ ಯೇಸು ಸ್ವಾಮಿ ಏನು ಹೇಳಿದ? ಗುಡುಗಿನ ಮರಿಗಳು. ಈಗ ಅರ್ಥ ಆಗ್ತದೆ. When Jesus was about to go to Jerusalem, he had to go through Samaria, and the Jewish people and the Samaritans did not have good fellowship and understanding between each other. So when some of the Samaritans perhaps objected to Jesus passing through, James and John were very angry, and he said, Lord, call fire from heaven and destroy these people. Sons of thunder, Jesus has already mentioned. ಶರೀರ ಭಾವದ ಆಶೆಗಳಿಗೆ ಅಧೀನರಾದವರು, ಪ್ರಾಪಂಚಿಕರು. ಆದಾಗ್ಯೂ ಅವರ ಚಲನೆ, ಹೋಗುವ ದಾರಿ, ಅವರು ಹೋಗುವ ದಿಕ್ಕು ಬದಲಾವಣೆ ಆಯಿತು. ಇದೇ ಸುವಾರ್ತೆ. Despite who they were, John and James, they were worldly people. We have seen what all they have desired for. How carnal, how they were sons of thunder, how they were jealous. Despite all this, there came in their life a turning point, a change. ಸತ್ಯ ಏನು? ಪವಿತ್ರಾತ್ಮನು ಇಂತಹ ವ್ಯಕ್ತಿಗಳನ್ನು, ಪ್ರಾಪಂಚಿಕ ವ್ಯಕ್ತಿಗಳನ್ನು, ಶರೀರ ಭಾವದ ಆಶಾಪಾಶಗಳಲ್ಲಿ ಸಿಕ್ಕಿ ನರಳುತ್ತಿರುವ ವ್ಯಕ್ತಿಗಳನ್ನು ಪವಿತ್ರಾತ್ಮನು ಯೋಗ್ಯರನ್ನಾಗಿ ಮಾಡಬಲ್ಲ. ಪವಿತ್ರಾತ್ಮನು ಸಂತರನ್ನಾಗಿ ಮಾಡಬಲ್ಲ. ಇವತ್ತು ನಾವು ಏನು ಹೇಳ್ತೇವೆ? ಸಂತ ಯೋಹಾನನೆಂಬುದಾಗಿ ಹೇಳ್ತೇವೆ. ಯಾರು? ಪ್ರಾಪಂಚಿಕ ವ್ಯಕ್ತಿಯಾಗಿದ್ದಂಥ ಈ ಮನುಷ್ಯನು ಬದಲಾಯಿಸಲ್ಪಟ್ಟ ಪವಿತ್ರಾತ್ಮನ ಕೆಲಸದಿಂದ. The truth of this is the Holy Spirit can transform, can change a person like John, who was worldly, who was jealous, who was angry, dominated by the physical nature, as it were. The Holy Spirit could change him, transform him, and make him a saint. That's why today in the church we call him Saint John. Very ordinary man. The Holy Spirit was able to change him. ಸಂತ ಯೋಹಾನನ ಈ 3 ಪತ್ರಿಕೆಗಳು ಪ್ರೀತಿ ಎಂಬ ವಿಷಯದಲ್ಲಿ ಕೇಂದ್ರೀಕೃತವಾಗಿದೆ. ಆತನು ಎಲ್ಲಿ ಹೋಗಲು ಆತನ ಸಂದೇಶ ಏನೆಂದರೆ, ದೇವರು ನಮ್ಮನ್ನು ಪ್ರೀತಿ ಮಾಡ್ತಾನೆ, ನಾವು ಮತ್ತಿತರರನ್ನು ಸಹ ಪ್ರೀತಿ ಮಾಡಬೇಕು ಎಂಬುದಾಗಿ. ಪ್ರೀತಿಯ ಪ್ರಾಮುಖ್ಯತೆಯನ್ನು ತನ್ನ ಗುರುವಾದ ಯೇಸು ಕ್ರಿಸ್ತನಿಂದ ಕಲಿತುಕೊಂಡ. ಯೇಸು ಕ್ರಿಸ್ತನ ಒಂದು ವೇಳೆ ಗದರಿಸಿರಬಹುದು, ಆದರೆ ಪ್ರೀತಿ ಮಾಡಿದ. ಪವಿತ್ರಾತ್ಮನು ಅಥವಾ ಅವರನ್ನು ಬದಲಾಯಿಸಿದ. The central theme of these 3 letters that St. John wrote was love. He said God loves us, and so we need to love each other. Love had transformed. The Spirit of God came into John and transformed him. And this great love transformation he had learnt from Jesus. Of course, Jesus had rebuked him once or twice. Jesus was annoyed with him, but
he came to know the love of God in Jesus Christ, through Jesus Christ. ದೇವರು ನಿಮ್ಮನ್ನು ಪ್ರೀತಿಸುವನೆಂಬ ಸತ್ಯವನ್ನು ನೀವು ನಂಬ್ತೀರಾ? ಪ್ರತಿಯೊಬ್ಬೊಬ್ಬರನ್ನು, ನೀವು ಯಾರೇ ಆಗಿರಬಹುದು, ಎಲ್ಲೇ ಇರಬಹುದು, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ನೀವು ಎಷ್ಟೇ ಪ್ರಾಪಂಚಿಕರಾಗಿರಬಹುದು, ಯಾವ ರೀತಿಯಲ್ಲಿ ಶರೀರ ಭಾವದ ಎಲ್ಲ ಆಶಾಪಾಶಗಳಿಗೆ ಅಧೀನರು ಆಗಿರಬಹುದು, ದಾಸರು ಆಗಿರಬಹುದು, ನೀವು ಎಂತೆಂಥ ಅಧರ್ಮ ದುಷ್ಕಾರ್ಯಗಳನ್ನು ಮಾಡಿ ನಾನು ಪಾಪಿ ಎಂಬುದಾಗಿ ಹೇಳ್ಬೋದು. ದೇವರು ನನ್ನನ್ನು ಪ್ರೀತಿಸ್ತಾನ ಎಂಬ ಪ್ರಶ್ನೆ ಇರಬಹುದು. ಸಂದೇಶ ಏನು? ಯೋಹಾನನಿಂದ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಡು ಯು ಬಿಲೀವ್ ದಟ್ ಜೀಸಸ್ ಲವ್ಸ್ ಯು? ಗಾಡ್ ಲವ್ಸ್ ಯು? whoever you are, whoever you are. You say, I am a very worldly person, I am wicked, I have done a lot of bad things, I am a sinner. Does Jesus care? Does Jesus love? Does God love me? What is the message from here? John says, I learned what is love from Jesus. He changed me, He transformed me. God loves you, whoever you are. ಯೇಸು ಕ್ರಿಸ್ತನ ಪ್ರೀತಿಯ ಸಂಕೇತವೇನು? ತಂದೆಯಾದ ದೇವರ ಸಂಕೇತ ಏನು? ಪ್ರೀತಿದು. ಸ್ವಾರ್ಥೆಯ ಮೂಲ ತತ್ವ ಏನೆಂದರೆ, ದೇವರು ನಮ್ಮನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಮಗೋಸ್ಕರ ಕೊಟ್ಟನು, ಕಳುಹಿಸಿದನು. ಆತನೇನು ಮಾಡಿದ? ನಮ್ಮನ್ನು ಪ್ರೀತಿ ಮಾಡಿ ನಾವು ಯೋಗ್ಯರೆಂದ ಅಲ್ಲ, ಬದಲಾಗಿ ನಾವು ಪಾಪಿಗಳು, ಅಧರ್ಮಿಗಳೆಂಬುದಾಗಿ ನಮ್ಮ ಪಾಪ ಪರಿಹಾರಕ್ಕೋಸ್ಕರ ತನ್ನ ಪ್ರಾಣವನ್ನೇ ಆತನು ಕೊಟ್ಟನಲ್ಲ. ಇದೇ ದೇವರ ಪ್ರೀತಿ. ಆತನ ಯಜ್ಞದಲ್ಲಿ ನಮಗೆ ಪಾಪ ಪರಿಹಾರ, ನಮ್ಮ ಪಾಪಕ್ಕೆ ಬೇಕಾದಂಥ ಶಿಕ್ಷೆಯನ್ನು ನಾವೇ ಕೊಡಲಾಗದ ಕಾರಣ ಯೇಸು ಕ್ರಿಸ್ತನು ತನ್ನ ದೇಹದಲ್ಲಿ ನಮ್ಮ ಅಪರಾಧಗಳನ್ನು ಹೊತ್ತು ನಮಗೋಸ್ಕರ ಆತನು ಪ್ರಾಣ ಕೊಟ್ಟ. What is the sign of God's love for us? God gave Jesus because He loved us. And what did Jesus do? He loved us and He gave Himself. He died for us, for our salvation. His death is the symbol of God's love. ರಕ್ಷಕನಾದ ಈ ಯೇಸು ಕ್ರಿಸ್ತನ ಬಳಿಗೆ ಬಂದು ಆತನನ್ನು ಸಂಪೂರ್ಣವಾಗಿ ನಂಬಿ, ನಿಮ್ಮೆಲ್ಲ ಪ್ರಾಪಂಚಿಕತೆಯಿಂದ, ನಿಮ್ಮೆಲ್ಲ ತೊಂದರೆ, ಇಕ್ಕಟ್ಟುಗಳು, ಶರೀರ ಭಾವದ ಆಶಾಪಾಶಗಳಿಂದ ಸಂಪೂರ್ಣ ಬಿಡುಗಡೆ ಹೊಂದುವ ಶಕ್ತಿ ಯೇಸು ಕ್ರಿಸ್ತ ನಿಮಗೆ ಕೊಡ್ತಾನೆ. ಕಮ್ ಟು ದಿಸ್ ಸೇವಿಯರ್. He will take away all your worldliness. He will transform you and change you and make you His child. ನೀವು ವಿಶ್ವಾಸಿಗಳ, ಕ್ರೈಸ್ತರ, ನಾಯಕರ ಅಥವಾ ಯಾವುದೋ ಒಂದು ಬೇರೆ ಧರ್ಮವನ್ನು ಪರಿಪಾಲನೆ ಮಾಡುವವರು, ಚಿಂತೆ ಇಲ್ಲ. ಯೇಸು ಕ್ರಿಸ್ತನ ಬಳಿಗೆ ಬನ್ನಿ. ದೇವರ ಪ್ರೀತಿಗೆ ಸಂಕೇತವಾಗಿ ಯೇಸು ಕ್ರಿಸ್ತನನ್ನು ನಮಗೋಸ್ಕರ ಕಳುಹಿಸಿದ್ದಾನೆ. ನಿಮಗೆ ಪ್ರಾಪಂಚಿಕತೆಯಿಂದ ರೂಪಾಂತರ, ಬದಲಾವಣೆ ಆಗಬೇಕಾದರೆ ಯೇಸು ಕ್ರಿಸ್ತನ ಬಳಿಗೆ ಬನ್ನಿ. Whoever you are you a believer in Jesus Christ? A leader in the church or a servant of God, doesn't matter. Or you may not believe any God, you may be having some faith, does not matter. Come to Jesus. If you are a worldly person, He will transform you and He will change you. ಇದೇ ಸಂತ ಯೋಹಾನನ ಸಂದೇಶ. ದೇವರ ಪ್ರೀತಿ ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮನ್ನು ರೂಪಾಂತರ, ಬದಲಾವಣೆ ಮಾಡ್ತದೆ. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಾವು ಪಾಪಿಗಳೇ ಹೌದು, ದಾರಿ ತಪ್ಪಿದವರು, ಪ್ರಾಪಂಚಿಕರು, ಶರೀರ ಭಾವದ ಆಶಾಪಾಶಗಳಲ್ಲಿ ಸಿಕ್ಕಿಬಿದ್ದು ನರಳುತ್ತಿರುವವರು. ಯಾವ ರೀತಿ ಯೋಹಾನನನ್ನು ಸಂತ ಯೋಹಾನನನ್ನಾಗಿ
ರೂಪಾಂತರ ಮಾಡಿದೆಯೋ ನಮ್ಮನ್ನು ಸಹ ನೀನು ಬದಲಾಯಿಸು ಸ್ವಾಮಿ. ಈ ದುರ್ಮಾರ್ಗದ ಜೀವನ ನಮಗೆ ಸಾಕು, ನಾವು ನಿನ್ನ ಬಳಿಗೆ ಬರ್ತೇವೆ. ನಮ್ಮನ್ನು ಪ್ರೀತಿ ಮಾಡಿ ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರ ನಿನ್ನ ಪರಿಶುದ್ಧ ದೇಹವನ್ನೇ ನಮಗೆ ಯಜ್ಞವನ್ನಾಗಿ ಅರ್ಪಿಸಿದೆ. ಇದನ್ನು ನಂಬ್ತೇವೆ, ಅಂಗೀಕರಿಸ್ತೇವೆ. ನಮ್ಮಲ್ಲಿ ಬದಲಾವಣೆ ಉಂಟು ಮಾಡಬೇಕೆಂದು, ನಮ್ಮನ್ನು ನಿನ್ನ ಮಕ್ಕಳನ್ನಾಗಿ ಪರಿಗಣಿಸಬೇಕೆಂದು ನಮ್ಮ ಪ್ರಭು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್.